ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರಾದರೂ ಮೊದಲನೇದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ. ಇವತ್ತಿನ ಲಾಗ್ ಬಂದುಬಿಟ್ಟು ನಾನೇನು ಶೇರ್ ಮಾಡ್ತಿದ್ದೀನಿ ಅಂದರೆ, ನಮ್ಮ ಹಳ್ಳಿಯಲ್ಲಿ ಯಾವ ಥರ ಲೈಫ್ ಸ್ಟೈಲ್ ಇರುತ್ತೆ, ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ. ಬನ್ನಿ ನೋಡೋಣ. ಇವಾಗ ಹಳ್ಳಿ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬಿಕಾಸ್ ವಿಂಟರ್ ಸೀಸನ್ ಅಲ್ವಾ, ಅದಕ್ಕೆ ಫುಲ್ ಗ್ರೀನರಿ ಇರುತ್ತೆ. ಇದು ನನ್ನ ಅತ್ತೆ ಮನೆಗಳದು. ಇದೆಲ್ಲ ಸೊಪ್ಪಿರುತ್ತಲ್ಲ, ನಾನು ಬ್ಯಾಂಗ್ಳೂರು ಬರೋದಕ್ಕೂ ಮುಂಚೆನೇ ಆ ಸೊಪ್ಪೆಲ್ಲ ಕಿತ್ಕೊಂಡ್ಬಿಟ್ಟು ಬರ್ತೀನಿ. ಇವಾಗ ಬಂದುಬಿಟ್ಟು ನಾನು ಒಂದು ಸ್ಟೋರಿ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಏನು ಸ್ಟೋರಿ ಅಂದರೆ, ಅದು ವೈಫ್ ಆ್ಯಂಡ್ ಹಸ್ಬೆಂಡು ಯಾವ ಥರ ಇರಬೇಕು, ಯಾವ ಥರ ಅಂಡರ್ಸ್ಟ್ಯಾಂಡಿಂಗಲ್ಲಿರಬೇಕು ಅಂತ ನಿಮಗೆ ನಾನು ಒಂದು ಸ್ಟೋರಿ ಏನಂದರೆ, ಒಂದು ಸ್ಕೂಲಲ್ಲಿ ಒಂದು ಗರ್ಲು ಮತ್ತು ಬಾಯ್ ಇರ್ತಾರೆ. ಬಾಯ್ ಬಂದುಬಿಟ್ಟು ಗರ್ಲ್ ಹತ್ರ ಹೇಳ್ತಾನೆ, ಐ ಆಮ್ ಯುವರ್ ಬಿ ಎಫ್ ಅಂತ. ಬಿ ಎಫ್ ಅಂದರೆ ಏನು ಅಂತ ಹುಡುಗಿ ಕೇಳ್ತಾಳೆ. ಬಿ ಎಫ್ ಅಂದರೆ ಬೆಸ್ಟ್ ಫ್ರೆಂಡ್ ಅಂತ. ಆವಾಗ ಹುಡುಗಿ ಸ್ಮೈಲ್ ಕೊಟ್ಬಿಟ್ಟು ಒಂದು ಚಿಕ್ಕದಾಗೆ ಹೊರಟೋಗ್ತಾಳೆ. ಮತ್ತು ಅವರು ಹೀಗೆ ಹೋಗ್ತಾ ಇರ್ತಾರೆ. ಅವರು ಒಂದು ಟೀನೇಜಿಗೆ ಬರ್ತಾರೆ. ಟೀನೇಜಿಗೆ ಬಂದಮೇಲೆ ಆವಾಗ ಮತ್ತೆ ಹುಡುಗ ಬರ್ತಾನೆ. ಹುಡುಗಿ ಹತ್ರ ಹೇಳ್ತಾನೆ, ಐ ಆಮ್ ಯುವರ್ ಬಿ ಎಫ್ ಅಂತ. ಆವಾಗ ಮತ್ತೆ ಹುಡುಗಿ ಕೇಳ್ತಾಳೆ, ಬಿ ಎಫ್ ಅಂದರೆ ಏನು ಅಂತ. ಆವಾಗ ಹುಡುಗ ಹೇಳ್ತಾನೆ, ಬಾಯ್ ಫ್ರೆಂಡ್ ಅಂತ. ಆವಾಗ ಹುಡುಗಿ ಒಂದು ಸ್ಮೈಲ್ ಕೊಟ್ಬಿಟ್ಟು ಅವ್ರ ಮದುವೆ ಕೂಡ ಆಗುತ್ತೆ. ಸ್ವಲ್ಪ ದಿನ ಕಳೆದಿದ್ದಾದಮೇಲೆ ಆವಾಗ ಮತ್ತೆ ಹುಡುಗ ಹೇಳ್ತಾನೆ, ಐ ಆಮ್ ಯುವರ್ ಬಿ ಎಫ್ ಅಂತ. ಆವಾಗ ಮತ್ತೆ ಹುಡುಗಿ ಕೇಳ್ತಾಳೆ, ಬಿ ಎಫ್ ಅಂದರೆ ಏನು ಅಂದರೆ ಬೆಸ್ಟ್ ಹಸ್ಬೆಂಡ್ ಅಂತ. ಹೀಗೆ ಸ್ವಲ್ಪ ದಿನ ಕಳೆದಿದ್ದೆಲ್ಲ ಆದಮೇಲೆ ಅವರಿಗೆ ಮಗು ಆಗುತ್ತೆ. ಮಗು ಸ್ಕೂಲ್ಗೆಲ್ಲ ಹಾಕಿರ್ತಾರೆ ಅವರು. ಮತ್ತು ಹಸ್ಬೆಂಡ್ ಬಂದುಬಿಟ್ಟು ಹೇಳ್ತಾನೆ, ಐ ಆಮ್ ಯುವರ್ ಬಿ ಎಫ್ ಅಂತ. ಮತ್ತು ವೈಫ್ ಕೇಳ್ತಾಳೆ, ಬಿ ಎಫ್ ಅಂದರೆ ಏನು ಅಂತ. ಮತ್ತು ವೈಫ್ ಅವಾಗ ಹಸ್ಬೆಂಡ್ ಹೇಳ್ತಾನೆ, ಬಿ ಎಫ್ ಅಂದರೆ ಬೇಬೀಸ್ ಫಾದರ್ ಅಂತ. ನೋಡಿ ಎಷ್ಟು ಮೀನಿಂಗ್ ಇದೆ. ಆವಾಗ ವೈಫ್ ಒಂದು ಸ್ಮೈಲ್ ಕೊಟ್ಬಿಟ್ಟು ಹೊರಟೋಗ್ತಾಳೆ. ಮತ್ತು ಹಿಂಗೆ ಸ್ವಲ್ಪ ಅವ್ರಿಗೆ ಏಜ್ ಆಗ್ತಾ ಒಂದು ಓಲ್ಡ್ ಏಜಿಗೆ ಬರ್ತಾರೆ. ಆವಾಗ ಟೆರ್ರಸ್ ಮೇಲೆ ಕೂತ್ಕೊಂಡ್ಬಿಟ್ಟು ಅವರು ಸನ್ಸೆಟ್ನ ಎಂಜಾಯ್ ಮಾಡ್ತಿರ್ತಾರೆ. ಆವಾಗ ಮತ್ತೆ ಹಸ್ಬೆಂಡ್ ಹೇಳ್ತಾನೆ, ಐ ಆಮ್ ಯುವರ್ ಬಿ ಎಫ್ ಅಂತ. ಆವಾಗ ವೈಫ್ ಕೇಳ್ತಾಳೆ, ಬಿ ಎಫ್ ಅಂದರೆ ಏನು ಅಂತ. ಆವಾಗ ಹಸ್ಬೆಂಡ್ ಹೇಳ್ತಾನೆ, ಬಿ ಎಫ್ ಅಂದರೆ ಬಿ ಫಾರ್ ಎವರ್ ಅಂತ. ಆವಾಗ ಅಜ್ಜಿ ಆಗಿರ್ತಾಳಲ್ಲ, ಆವಾಗ ತುಂಬಾ ಖುಷಿ ಪಡ್ತಾಳೆ. ಆ ಸ್ಮೈಲ್ ನೋಡಿಬಿಟ್ಟು ನಾನು ಎಷ್ಟು ಅದೃಷ್ಟವಂತಿಯಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ತಾರೆ. ಬಿ ಫಾರ್ ಎವರ್ ಅಂದರೆ ಯಾವಾಗೂ ನಾನು ನಿನ್ನ ಜೊತೆನೇ ಇರ್ತೀನಿ ಅಂತ ಅರ್ಥ. ಮತ್ತು ಹಿಂಗೆ ಸ್ವಲ್ಪ ದಿನ ಕಳೆದೋಗುತ್ತೆ. ತಾತಂಗೆ ಫುಲ್ ಏಜ್ ಆಗೋಗ್ಬಿಟ್ಟಿರುತ್ತೆ. ಆವಾಗ ಸಾಯೋ ಟೈಮ್ ಬಂದುಬಿಡುತ್ತೆ. ಮತ್ತು ವೈಫ್ ಹತ್ರ ಹೇಳ್ತಾನೆ, ಐ ಆಮ್ ಯುವರ್ ಬಿ ಎಫ್ ಅಂತ. ಬಿ ಎಫ್ ಮೀನ್ಸ್ ಬಾಯ್ ಫಾರ್ ಎವರ್, ಅಂದರೆ ಲಾಸ್ಟ್ ಬಾಯ್ ಅಂತ ಹೇಳ್ತಾನೆ. ಆವಾಗ ಅಜ್ಜಿ ಪಾಪ ತುಂಬಾ ಬಾಧೆ ಪಡ್ತಿರ್ತಾರೆ. ಅಯ್ಯೋ ಇದು ಲಾಸ್ಟ್ ಬಾಯ್ ಅಲ್ವಾ ನನಗೆ ಅಂತ. ಮತ್ತು ಅಜ್ಜಿ ಕೂಡ ಏಜ್ ಆಗಿಬಿಡುತ್ತೆ. ಅಜ್ಜಿ ಕೂಡ ಸಾಯೋ ಸಿಚುಯೇಷನ್ಗೆ ಬರ್ತಾರೆ. ಆವಾಗ ಮಕ್ಕಳ ಹತ್ರ ಹೇಳ್ತಾರೆ, ಹಸ್ಬೆಂಡ್ ಫೋಟೋ ನೋಡಿಬಿಟ್ಟು ಹೇಳ್ತಿರ್ತಾಳೆ, ಐ ಆಮ್ ಯುವರ್ ಬಿ ಎಫ್ ಅಂತ. ಬಿ ಎಫ್ ಅಂದರೆ ಮೀನಿಂಗ್ ಏನು ಅಂತ ಕೇಳಿದ್ರೆ, ಬಿ ಸೈಡ್ಸ್ ಫಾರ್ ಎವರ್ ಅಂತ ಹೇಳ್ತಾಳೆ ಅಜ್ಜಿ. ಬಿ ಸೈಡ್ಸ್ ಫಾರ್ ಎವರ್ ಅಂದರೆ ಏನು ಗೊತ್ತಾ, ಯಾವಾಗೂ ನಾನು ನಿನ್ನ ಹತ್ರನೇ ಇರ್ತೀನಿ, ಯಾವಾಗೂ ನಿನ್ನ ಪಕ್ಕನೇ ಇರ್ತೀನಿ ಅಂತ ಅರ್ಥ. ಮತ್ತು ವೈಫ್ ಆ್ಯಂಡ್ ಹಸ್ಬೆಂಡು ಅಂದರೆ ಏನು ಗೊತ್ತಾ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದರೆ, ನಾನು ತುಂಬ ಸಂಪಾದನೆ ಮಾಡ್ತೀನಿ, ನೀನು ಕಡಿಮೆ ಸಂಪಾದನೆ ಮಾಡ್ತೀಯ ಅನ್ನೋ ಈಗೋ ಇರುತ್ತಲ್ಲ, ಅದು ವೈಫ್ ಆ್ಯಂಡ್ ಹಸ್ಬೆಂಡ್ ಮಧ್ಯ ಯಾವತ್ತೂ ಇರಬಾರ್ದು. ಈಗೋ ಅನ್ನೋದು ಏನೇ ಪ್ರಾಬ್ಲಮ್ಸ್ ಬಂದರೂ, ಎಷ್ಟೇ ಪ್ರಾಬ್ಲಮ್ಸ್ ಬಂದರೂ ಕೂಡ ನಾವಿಬ್ಬರು ಫೇಸ್ ಮಾಡೋಣ ಪ್ರಾಬ್ಲಮ್ಸ್ನ ಅನ್ನೋ ಇದಿರಬೇಕು. ಬಿಟ್ಟರೆ ನೀನು ಕಳೆದಿದ್ಯಾ, ನಿನಗೆ ಹೆಲ್ಪ್ ಮಾಡಬೇಕು ಅನ್ನೋ ಥರ ಇರಬಾರ್ದು. ಯಾವಾಗೇ ಆಗಲಿ ಆ ರಿಲೇಷನ್ಶಿಪ್ ಆವಾಗಲೇ ಬ್ರೇಕ್ ಆಗೋದು. ಅದು ಡೈವರ್ಸ್ವರೆಗೂ ಕೂಡ ಹೋಗುತ್ತೆ. ಪಾಪ ಅದು ನಮ್ಮ ಮಕ್ಕಳ ಮೇಲೆ ಕೂಡ ಇದಾಗಿಬಿಡುತ್ತೆ. ಪಾಪ ಅವ್ರ ಲೈಫ್ನ ನಾವು ಸ್ಪಾಯ್ಲ್ ಮಾಡ್ದಂಗೆ ಆಗ್ತೀವಿ. ಸೊ ಯಾವತ್ತೂ ನಾವು ಒಂದು ಸ್ಟೆಪ್ ನಾವಾದರೂ ಕೆಳಗಿಳಿಬೇಕು ಅಥವಾ ಅವರಾದರೂ ಕೆಳಗಿಳಿಬೇಕು. ಆ ಥರ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಪ್ರತಿ ಒಂದು ಸಿಂಪಲ್ ಮೂಮೆಂಟ್ನು ನಮ್ಮ ರಿಲೇಷನ್ಶಿಪ್ಪಲ್ಲಿ ಎಂಜಾಯ್ ಮಾಡಿ ನೋಡಿ. ಆವಾಗ ರಿಲೇಷನ್ಶಿಪ್ ವ್ಯಾಲ್ಯೂ ಏನು ಅಂತ ತಿಳಿಯುತ್ತೆ. ಬೇರೆಯವ್ರ ಮಾತೆಲ್ಲ ಕೇಳಿಬಿಟ್ಟು, ಥರ್ಡ್ ಪರ್ಸನ್ ಮಾತು ಕೇಳಿಬಿಟ್ಟು ನಮ್ಮ ರಿಲೇಷನ್ಶಿಪ್ನ ಯಾವತ್ತೂ ಬ್ರೇಕ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಮ್ಮ ಹಸ್ಬೆಂಡ್ ಏನು ಅಂತ ನಮಗೆ ಗೊತ್ತಿರುತ್ತೆ, ನಮ್ಮ ವೈಫ್ ಏನು ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಆ ರಿಲೇಷನ್ಶಿಪ್ಪಲ್ಲೇ ಹೋಗಿ. ಥರ್ಡ್ ಪರ್ಸನ್ ಮಾತಂತೂ ಯಾವತ್ತೂ ಏನೂ ಕೇಳೋಕ್ಕೆ ಹೋಗಬೇಡಿ.
ಇದು ಸ್ಟೋರಿ ಆಗಿರುತ್ತೆ. ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ನಿಮಗೆ ಸ್ಟೋರಿ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಇನ್ನೂ ಸ್ಟೋರೀಸ್ ಬೇಕಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಮೆಸೇಜ್ ಮಾಡಿ, ನಾನು ಶೇರ್ ಮಾಡೋದಕ್ಕೆ ಇನ್ನೂ ಚೆನ್ನಾಗಿರೋ ಸ್ಟೋರೀಸ್ ಟ್ರೈ ಮಾಡ್ತೀನಿ. ಓಕೆನಾ? ಇದು ನೋಡಿ, ಇದು ನಮ್ಮ ಹೊಲದ ಹತ್ರ ಇರೋದು ಪಟ್ಲಕಾಯಿ ಅಂತಾರೆ. ನನಗೆ ಗೊತ್ತಿದ್ದಾಗೆ, ಬೇರೆಯವರೆಲ್ಲ ಏನಂತಾರೋ ಅನ್ನೋದು ನನಗೆ ಗೊತ್ತಿಲ್ಲ. ಇದು ಕಿತ್ಕೊಂಡು ಬಂದೆ ಊರಿಂದ, ಬಟ್ ಅದು ಫುಲ್ಲು ಕಿತ್ತೋಗ್ಬಿಟ್ಟಿದೆ. ಸೊ ನನ್ನ ಹಸ್ಬೆಂಡು ಹಾಗಲಕಾಯಿ ತಿನ್ನಲ್ಲ, ಪಟ್ಲಕಾಯಿ ಮಾತ್ರನೇ ತಿಂತಾರೆ. ಸೊ ಇದು ಪಾಲಕ್ ಸೊಪ್ಪು ಮತ್ತು ಕೊತ್ತಂಬರಿ ಮತ್ತು ದಂಡು ಸೊಪ್ಪು, ಮೆಂತ್ಯ ಸೊಪ್ಪು ಇಷ್ಟೆಲ್ಲ ಇರುತ್ತೆ. ಸೊ ನಾನೆಲ್ಲ ಸ್ವಲ್ಪನೇ ಕಿತ್ಕೊಂಡು ಬಂದಿದ್ದೀನಿ, ಬಟ್ ಅದು ಚಿಕ್ಕದಾಗಿದೆಯಲ್ಲ ಇನ್ನೂ, ಅದಕ್ಕೋಸ್ಕರ. ಸೊ ನಾನು ಈ ಸೊಪ್ಪು ಊರಿಂದ ತಂದಿದ್ನಲ್ಲ, ಸೊ ಇದನ್ನು ಫ್ರೆಶ್ ಆಗಿದ್ದಾಗ ಏನಾದರೂ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ. ಸೊ ನಾನು ಇವಾಗ ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟೆ, ಆಂಧ್ರ ಸ್ಟೈಲಲ್ಲಿ ಪಪ್ಪು ಮಾಡ್ತಾರೆ ಗೊತ್ತಾ ನಿಮಗೆ, ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಫ್ರೆಶ್ಶಾಗಿ ಕಾಣಿಸ್ತಿದೆಯಲ್ಲ. ಸೊ ನನಗೆ ಆಂಧ್ರ ಸ್ಟೈಲಲ್ಲಿ ಪಪ್ಪು ಮಾಡಬೇಕಾದ್ರೆ ನನ್ನದು ಹಾಸ್ಟೆಲ್ ಡೇಸೇ ನನಗೆ ಗುರ್ತಿಗೆ ಬರುತ್ತೆ. ತುಂಬಾ ತಿನ್ಬೇಕಾದ್ರೆ ಡೈಲಿ ಪಪ್ಪುನೇ ತಿನ್ನಬೇಕಾ ಅಂತ ಅಂದ್ಕೊಳ್ತಿದ್ದೆ. ಬಟ್ ಇವಾಗ ನಾವು ಮಾಡ್ಕೊಂಡು ತಿಂದರೆ ವಾವ್ ಎಷ್ಟು ಚೆನ್ನಾಗಿದೆ ಅಲ್ಲ ಅಂತ ಅನ್ನಿಸ್ತೈತೆ. ಆ ಕಾಲೇಜ್ ಡೇಸ್ನೆಲ್ಲ ನಾನು ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀನಿ ಅಂತ ಅನ್ನಿಸ್ಬಿಟ್ಟು ಒಂದ್ಸಲ. ಸೊ ನಾನು ಇಲ್ಲಿ ಬಂದುಬಿಟ್ಟು ಪಪ್ಪುಗೆ ರೆಡಿ ಮಾಡ್ಕೊಳ್ತಿದ್ದೀನಿ. 5 ಟೊಮೊಟೊ, ಇದು ನಮ್ಮ ತೋಟದಲ್ಲೇ ಬಿಟ್ಟಿರೋದು, ಮತ್ತು 1 ಆನಿಯನ್, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಪಾಲಕ್ ಮತ್ತು ಮೆಂತ್ಯ ಸೊಪ್ಪು ಎಲ್ಲ ತೊಗೊಂಡಿಕೊಂಡಿದ್ದೀನಿ. ಸ್ವಲ್ಪ ಅದು ಚೆನ್ನಾಗಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಚೆನ್ನಾಗಿ ಒಂದು 3-4 ಟೈಮ್ಸ್ ಆ ಥರ ಎಲ್ಲ ವಾಶ್ ಮಾಡಿಬಿಡ್ಬೇಕು. ಅದು ಯಾಕಂದರೆ ಅದು ಮಳೆ ಬಂದಿರುತ್ತಲ್ಲ, ಸೊ ಮಣ್ಣೆಲ್ಲ ಎಲೆ ಮೇಲೆಲ್ಲ ಬಿದ್ದಿರುತ್ತೆ. ಸೊ ಅದು ಚೆನ್ನಾಗಿ ಮಣ್ಣಾಗೇ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದು ಮ್ಯಾಕ್ಸಿಮಮ್ ಒಂದು 5 or 6 ಟೈಮ್ಸ್ ಅಂದರೆ ಅದನ್ನು ಚೆನ್ನಾಗಿ ವಾಶ್ ಮಾಡಿಬಿಡ್ಬೇಕು. ಇದನ್ನು ಇವಾಗ ಕುಕ್ಕರ್ಗೆ ಇಟ್ಬಿಟ್ಟು ಎಲ್ಲ ಬೇಳೆ ಮತ್ತು ಸೊಪ್ಪು, ಟೊಮೊಟೊ, ಆನಿಯನ್ನು ಮತ್ತು ಗಾರ್ಲಿಕ್ಕು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಮತ್ತು ಸ್ವಲ್ಪ ಆಯಿಲ್, ಇದನ್ನೆಲ್ಲ ಹಾಕ್ಬಿಟ್ಟು ಒಂದು 10 ವಿಸಿಲ್ ಬರೆಸ್ಕೊಂಡ್ರೆ ಸಾಕಾಗುತ್ತೆ. ಕರ್ಬೇವಿನ ಸೊಪ್ಪು ನಮಗೆ ಹೇರ್ಗೆ ತುಂಬಾ ಒಳ್ಳೆಯದಲ್ವ. ಸೊ ನಾನು ಕರ್ಬೇವಿನ ಸೊಪ್ಪು ಈ ಸಾಂಬಾರಲ್ಲೆಲ್ಲ ಜಾಸ್ತಿನೇ ಉಪಯೋಗಿಸ್ತಿದ್ದೀನಿ. ಸೊಪ್ಪು ಬೇಯಿಸ್ಬೇಕಾದ್ರೆ ಸ್ವಲ್ಪ ಹಾಕ್ಕೊಳ್ತೀನಿ, ಮತ್ತು ಒಗ್ಗರಣೆಗೂ ಸ್ವಲ್ಪ ಹಾಕ್ಕೊಳ್ತೀನಿ. ಹಾಗೆ ಹಸಿಮೆಣ್ಸಿಕಾಯಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಚೆನ್ನಾಗಿ ಬೇಯಿಸ್ಕೊಬಿಡ್ಬೇಕು. ಅದು ಬೇಳೆ ಎಲ್ಲ ಫುಲ್ಲು ನುಣ್ಣಗೆ ಆಗೋಗ್ಬಿಟ್ಟಿರಬೇಕು. ಆ ಥರ ಬೇಯಿಸ್ಕೋಬೇಕು ಸೊಪ್ಪನ್ನ. ಒಂದು 10 ವಿಸಿಲ್ಸ್ ಬರ್ಸಿದ್ರೆ ಸಾಕಾಗುತ್ತೆ. ಮತ್ತು ಅದನ್ನು ವಿಸಿಲೆಲ್ಲ ಕುಕ್ಕರ್ ತಣ್ಣಗಾಗೋದ್ಮೇಲೆ ಅದು ಬೇಯಿಸಿರೋದನ್ನು ತಗೊಬಿಟ್ಟು ಮಿಕ್ಸಿಗೆಲ್ಲ ಹಾಕೋಕೆ ಹೋಗಬೇಡಿ, ಟೇಸ್ಟ್ ಚೆನ್ನಾಗಿರಲ್ಲ. ಮಸಿಯೋದು ಕೋಳಿ ಇರುತ್ತಲ್ಲ, ಸೊ ಮಸಿಯೋ ಕೋಲು ತಗೊಬಿಟ್ಟು ಚೆನ್ನಾಗಿ ಸೊಪ್ಪೆಲ್ಲ ಮಸಿದ್ಬಿಟ್ಟು, ಮತ್ತು ಒಂದು ಪ್ಯಾನ್ ಇಟ್ಕೊಂಡು ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ, 1-2 ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು, 1-2-3 ಒಣಮೆಣ್ಸಿನ್ಕಾಯಿ ಈ ಥರ ಎಲ್ಲ ಹಾಕ್ಕೊಂಡ್ಬಿಟ್ಟು ಒಗ್ಗರಣೆ ಮಾಡ್ಕೋಬೇಕು. ಒಂದು ಆನಿಯನ್ ಒಗ್ಗರಣೆ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ನಾವು ಸ್ಮ್ಯಾಶ್ ಮಾಡಿರ್ತೀವಲ್ಲ ಪಪ್ಪು, ಅದನ್ನು ಒಗ್ಗರಣೆ ಮಾಡಿಕೊಂಡ್ರೆ ಆಗೋಗುತ್ತೆ. ಬಿಸಿ ಅನ್ನದ ಜೊತೆಗೆ ಮತ್ತು ತುಪ್ಪ, ಪಪ್ಪು ಹಾಕೊಂಡು ತಿಂದರೆ ಏನು ಸಖತ್ತಾಗಿರುತ್ತೆ ಗೊತ್ತಾ. ಸೊ ನಾನಿವತ್ತು ನನ್ನ ಫುಲ್ ಲಂಚ್ನ ಎಂಜಾಯ್ ಮಾಡಿದ್ವಿ. ಬಿಕಾಸ್ ಮಾರ್ನಿಂಗ್ ಬರಬೇಕಾದ್ರೆ ಬ್ರೇಕ್ಫಾಸ್ಟು ಔಟ್ಸೈಡೇ ಮಾಡ್ಕೊಂಡು ಬಂದಿದ್ವಿ. ಸೊ ಇವಾಗ ನಾನಿವಾಗ ಲಂಚ್ಗೆ ಬಂದುಬಿಟ್ಟು ಪಪ್ಪು ಅನ್ನ ರೆಡಿ ಮಾಡಿದ್ದೀನಲ್ಲ, ಸೊ ಬಿಸಿ ಅನ್ನದ ಜೊತೆ ಪಪ್ಪು ಮತ್ತು ತುಪ್ಪನೂ ಹಾಕ್ಕೊಂಡು ತಿಂದರೆ ಏನು ಸಖತ್ತಾಗಿರುತ್ತೆ ಗೊತ್ತಾ ರೀ ಇದು ಟೇಸ್ಟ್ ಅನ್ನೋದು. ನಾನು ನನ್ನ ಲಂಚ್ನ ತುಂಬಾ ಎಂಜಾಯ್ ಮಾಡಿದೆ. ಇವತ್ತಿನ ಲಾಗ್ ಕೂಡ ಇಲ್ಲಿಗೆ ನಾನು ಎಂಡ್ ಮಾಡ್ತಿದ್ದೀನಿ. ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.